ವರಮಹಾಲಕ್ಷ್ಮಿ ಯಂತ್ರ, ವರಮಹಾಲಕ್ಷ್ಮಿ ಯಂತ್ರ, ಮಹಾಲಕ್ಷ್ಮಿ ಯಂತ್ರ ಅಂತೀವಿ. ತಾಯ್ತ, ಮಹಾಲಕ್ಷ್ಮಿ ತಾಯ್ತವನ್ನು ನೀವೇ ಮಾಡ್ಕೋಬೋದು. ವರಮಹಾಲಕ್ಷ್ಮಿ ತಾಯ್ತ, ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ತಾಯ್ತವನ್ನು ನೀವೇ, ಯಂತ್ರವನ್ನು ನೀವೇ ಮಾಡ್ಕೋಬೋದು. ಅದನ್ನು ನಾನು ಈ ಒಂದು ಎಪಿಸೋಡಲ್ಲಿ ಹೇಳ್ಕೊಡ್ತೀನಿ. ವರಮಹಾಲಕ್ಷ್ಮಿ ಭಾಳ ಉಪಯೋಗ. ಆ ಒಂದು ವರಮಹಾಲಕ್ಷ್ಮಿಯ ತಾಯ್ತ ಯಂತ್ರ ಏನಿದೆ ಅದನ್ನು ನಾನು ಈ ಎಪಿಸೋಡಲ್ಲಿ ಹೇಳ್ಕೊಡ್ತೀನಿ. ಬೀಜಾಕ್ಷರ ಮಂತ್ರವನ್ನು ಕೊಡ್ತೀನಿ. ನೀವೇ ಹೇಗೆ ಅದನ್ನು ತಯಾರು ಮಾಡೋದು ಯಂತ್ರವನ್ನು ತಾಯ್ತವನ್ನು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಮಿತ್ರರೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಸಮೇತ ಓಂ ಶ್ರೀ ಮೂಲಾಧಾರ ಸ್ವಾಮಿ ಸಿದ್ಧಿ ಬುದ್ಧಿ ಧೂಮ್ರಕೇತ ಕಲಿಕೆ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ ಓಂ ಶ್ರೀ ಸುಕಾಲಾಭ ದೇವತಾ ಸಂತೋಷಮತ ಶ್ರೀ ಎಲ್ಲಿಮತ್ ದೇವಸೇನಮತ್ ಕುಮಾರಸ್ವಾಮಿ ಹಾಗೂ ಸಂತೋಷಮತಿ ಮುಷ್ಕರಾಜ್ ಮಯೂರ ದೇವತಾ ವಾಹನಗಳು ಹಾಗೂ ನಂದಾನಂದಿತ ಇತ್ಯಾದಿ ವಾಹನ ಗಣಗಳು ಹಾಗೂ ಕಾಮಧೇನು ಕಲ್ಪವೃಕ್ಷ ತುಳಸಿ ಬಿಲ್ವ ಬೇವು ಅರಳಿ ಹಾರ್ಯ ತಪಸ್ಯ ಗರ್ಕೆ ದೂರ್ವೇಶಮಿ ಮುತ್ತುಗ ವನಸ್ಪತಿ ವೃಕ್ಷ ದೇವತಾದಿ ಸಕಲ ಋಷಿಮುನಿ ಗುರು ಸಾಧು ಸಂತ ಯತೀಂದ್ರ ಯೋಗೀಂದ್ರರ ಸಮೇತ ಓಂ ಶ್ರೀ ಪಾರ್ವತಿ ಪರಮೇಶ್ವರಾಯ್ ಹಾಗೂ ಬ್ರಾಹ್ಮಿ ಶಕ್ತಿ ಹರಶಕ್ತಿ ಶಿವಶಕ್ತಿ ಓಂ ಶ್ರೀ ವರಮಹಾಲಕ್ಷ್ಮಿ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿ. ವರಮಹಾಲಕ್ಷ್ಮಿ ಹಬ್ಬ ಪ್ರತಿ ವರ್ಷ ಮಾಡ್ತೀರ, ಸಂತೋಷ ಮಾಡಿ. ಆದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅದಕ್ಕೊಂದು ಕಥೆ ಹೇಳ್ತಾರೆ. ಸಾಕಷ್ಟು ಮಂದಿ ಕಥೆಗಳು ಹೇಳ್ತಾರೆ. ನಿಮ್ಗೆ ಗೊತ್ತಿರೋಂಥ ವಿಚಾರ. ಯಾವುದೇ ಹಬ್ಬ ಆಗಲಿ ಅದಕ್ಕೆ ಕಥೆಗಳು ಹೇಳ್ತಾರೆ. ಹಾಗೆ ಹಬ್ಬದ ದಿನ ಏನೋ ಒಂದು ಮಾಡಿ ತಿಂತಾರೆ. ಓಕೆ, ಇರಲಿ. ವರಮಹಾಲಕ್ಷ್ಮಿ ಒಟ್ಟಿನಲ್ಲಿ ಬೇಕು, ಎಲ್ಲರಿಗೂ ಬೇಕು. ಒಬ್ಬ ಕೆಳವರ್ಗ ತಳಮಟ್ಟದಲ್ಲಿರುವ ಒಬ್ಬ ಸಾಮಾನ್ಯ ವ್ಯಕ್ತಿ ಜೀವಿಯಿಂದ ಮೇಲ್ಮಟ್ಟದಲ್ಲಿರುವ ಒಂದು ಸಾಮಾನ್ಯ ವ್ಯಕ್ತಿ ಜೀವಿ ಶಕ್ತಿವರೆಗೂ ಎಲ್ಲರಿಗೂ ಏನು ಬೇಕಾ? ವರಮಹಾಲಕ್ಷ್ಮಿ ಬೇಕು, ಆಶೀರ್ವಾದ ಬೇಕು. ವರ 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 ಅಂತೀವಿ ಅಲ್ವಾ? ವರ ಇಲ್ಲದೆ ನಾವು ನಮ್ಮ ಜೀವನದಲ್ಲಿ ಏನು ಸಕ್ಸಸ್ ಮಾಡೋಕ್ಕಾಗಲ್ಲ. ವರಮಹಾಲಕ್ಷ್ಮಿ ಇಲ್ಲದೆ ನಾವೇನು ನಮ್ಮ ಜೀವನದಲ್ಲಿ ಸಾಧಿಸೋಕ್ಕಾಗಲ್ಲ. ವರಮಹಾಲಕ್ಷ್ಮಿ ಯಂತ್ರ, ವರಮಹಾಲಕ್ಷ್ಮಿ ಯಂತ್ರ, ಮಹಾಲಕ್ಷ್ಮಿ ಯಂತ್ರ ಅಂತೀವಿ. ತಾಯ್ತ, ಮಹಾಲಕ್ಷ್ಮಿ ತಾಯ್ತವನ್ನು ನೀವೇ ಮಾಡ್ಕೋಬೋದು. ವರಮಹಾಲಕ್ಷ್ಮಿ ತಾಯ್ತ, ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ತಾಯ್ತವನ್ನು ನೀವೇ, ಯಂತ್ರವನ್ನು ನೀವೇ ಮಾಡ್ಕೋಬೋದು. ಅದನ್ನು ನಾನು ಈ ಒಂದು ಎಪಿಸೋಡಲ್ಲಿ ಹೇಳ್ಕೊಡ್ತೀನಿ. ವರಮಹಾಲಕ್ಷ್ಮಿ ಭಾಳ ಉಪಯೋಗ. ಆ ಒಂದು ವರಮಹಾಲಕ್ಷ್ಮಿಯ ತಾಯ್ತ ಯಂತ್ರ ಏನಿದೆ ಅದನ್ನು ನಾನು ಈ ಎಪಿಸೋಡಲ್ಲಿ ಹೇಳ್ಕೊಡ್ತೀನಿ. ಬೀಜಾಕ್ಷರ ಮಂತ್ರವನ್ನು ಕೊಡ್ತೀನಿ. ನೀವೇ ಹೇಗೆ ಅದನ್ನು ತಯಾರು ಮಾಡೋದು ಯಂತ್ರವನ್ನು ತಾಯ್ತವನ್ನು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹೇಳ್ಕೊಡ್ತೀನಿ. ಮಹಾಲಕ್ಷ್ಮಿ ಎಲ್ಲರಿಗೂ ಬೇಕು, ನಿಮ್ಗೆ ಗೊತ್ತಿರೋ ವಿಚಾರ. ಆದರೆ ವರಮಹಾಲಕ್ಷ್ಮಿ ಹೇಗೆ? ಮಹಾಲಕ್ಷ್ಮಿ ಬೇರೆನಾ, ವರಮಹಾಲಕ್ಷ್ಮಿ ಬೇರೆನಾ? ಅಷ್ಟೈಶ್ವರ್ಯ ಮಾತೆ ಬೇರೆನಾ, ಅಷ್ಟೈಶ್ವರ್ಯ ಮಹಾಲಕ್ಷ್ಮಿ ಬೇರೆನಾ? ಅಷ್ಟಲಕ್ಷ್ಮಿ ಅಂತೀರ. ಇಲ್ಲಿ ಕನ್ಫ್ಯೂಷನ್ಸ್ ಇರ್ತದೆ ನಿಮಗೆ ಸ್ವಲ್ಪ ಅಲ್ವಾ? ನೋಡಿ, ಮೊದಲು ನಾವು ಯಂತ್ರ ತಾಯ್ತ ಇದ್ರ ಬಗ್ಗೆ ನಾವು ಬರಿಬೇಕಾದ್ರೆ ಅದ್ರ ಬಗ್ಗೆ ಸರಿಯಾಗಿ ನಾವು ತಿಳ್ಕೊಬೇಕು ಅಲ್ವಾ? ತಾಯ್ತ ಬಗ್ಗೆ, ಯಂತ್ರದ ಬಗ್ಗೆ, ಬೀಜಾಕ್ಷರ ಮಂತ್ರ ಬಗ್ಗೆ ತಿಳ್ಕೊಬೇಕು. ಆದರೆ ಅದರ ಶಕ್ತಿ ಅಂಥದ್ದು ಮಹಾಲಕ್ಷ್ಮಿ ಮಂತ್ರ, ಬೀಜಾಕ್ಷರ ಮಂತ್ರ. ಹಾಗಿದ್ರೆ ಮಹಾಲಕ್ಷ್ಮಿ ಶಕ್ತಿ ಅಂಥದ್ದು ನೋಡೋಣ ಒಂದು ಸಾರಿ, ಓಕೆನಾ? ಆಮೇಲೆ ನೀವು ಈ ಮಹಾಲಕ್ಷ್ಮಿ ಬಗ್ಗೆ ತಿಳ್ಕೊಂಡು ತಾಯ್ತನ ನೀವು ಕೈಯಲ್ಲಿ ಕಟ್ಕೊಳ್ಳಿ, ಕುತ್ತಿಗೆಯಲ್ಲಿ ಹಾಕ್ಕೊಳ್ಳಿ, ಅಥವಾ ತಾಯ್ತ ನೀವೇ ತಯಾರು ಮಾಡಿ ಬೇರೆಯವ್ರಿಗೆ ಕೊಡ್ರಿ. ಆಗ ಅದಕ್ಕೊಂದು ಬೆಲೆ ಇರ್ತದೆ, ಅದಕ್ಕೊಂದು ಮಹತ್ವ ಇರ್ತದೆ. ಅದಕ್ಕೆ ಫಸ್ಟು ತಾಯ್ತ ರೆಡಿ ಮಾಡೋರು, ತಾಯ್ತ ಕಟ್ಕೊಳ್ಳೋರು ಮೊದಲು ಅದ್ರ ಬಗ್ಗೆ ತಿಳ್ಕೊಬೇಕು, ಏನು ಶಕ್ತಿ ಇದೆ ಅಂದ್ಬಿಟ್ಟು. ಅದಕ್ಕೆ ಮಹಾಲಕ್ಷ್ಮಿ ತಾಯ್ತದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ವಿವರವಾಗಿ ತಿಳಿಸ್ಕೊಡ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡಿ, ಓಕೆನಾ? ಹಾಗೆ ಹಿಂದಿನ ವಿಡಿಯೋಗಳು ತಾಯ್ತಗಳು ಮಹಾಸರಸ್ವತಿದು, ಬ್ರಾಹ್ಮಿ ಶಕ್ತಿದು ಹಿಂದೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಅದು ನೋಡಿ.
ಅದಕ್ಕೂ ಮೊದಲು ಒಂದು ವಿಡಿಯೋ ಮಾಡಿದ್ದೀನಿ ತಾಯಿತ ಬಗ್ಗೆ, ಅದು ನೋಡಿ. ಓಕೆನಾ? ಸರ್ವ ಕಾರ್ಯ ಸಂಕಲ್ಪ ಸಿದ್ಧಿ, ಸರ್ವ ಸಂಕಲ್ಪ ಕಾರ್ಯಸಿದ್ಧಿದು ಒಂದು ವಿಡಿಯೋ ಫಸ್ಟ್ ಹಾಕಿದ್ದೀನಿ, ಅದು ನೋಡಿ. ಆಮೇಲೆ ಬ್ರಾಹ್ಮಿ ಶಕ್ತಿ ಸರಸ್ವತಿ, ಅದು ನೋಡಿ. ಈಗ ಇದು ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಅಂದರೆ ಹರಿಶಕ್ತಿದು ನೋಡೋಣ. ನೋಡಿ, ನೀವು ಚಿಕ್ಕ ಹುಡುಗರಿಂದ ದೇವತೆಗಳನ್ನು ನಂಬಿದ್ದೀರ, ದೇವತೆಗಳ ಬಗ್ಗೆ ತಿಳ್ಕೊಂಡಿದ್ದೀರ, ಒಪ್ಕೊಳ್ತೀನಿ. ಹಾಗೆ ಗುರುಗಳು, ಸಾಧುಗಳು, ಸನ್ಯಾಸಿಗಳ ಬಗ್ಗೆನೂ ತಿಳ್ಕೊಂಡಿದ್ದೀರ, ಅದು ಒಪ್ಕೊಳ್ತೀನಿ. ಅವರೆಲ್ಲರ ಆಶೀರ್ವಾದ ನಿಮಗಿರುತ್ತೆ, ಅದು ಕೂಡ ಒಪ್ಕೊಳ್ತೀನಿ ಅಲ್ವಾ? ಯಾಕೆ ಆಶೀರ್ವಾದ ತಗೊಳ್ತೀರಾ ನೀವು? ಒಳ್ಳೆಯದಾಗಲಿ ಅಂತ. ಯಾರ್ಯಾರ ಹತ್ರ ತಗೊಳ್ತೀರಾ? ಅಣ್ಣ ಅತ್ತಿಗೆ, ಅಕ್ಕ ಭಾವ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಹಾಗೆ ತಾತ ಅಜ್ಜಿ, ಅಪ್ಪ ಅಮ್ಮ ಅಲ್ವಾ? ನಿಮಗೇನು ದೊಡ್ಡವರು ಯಾರನ್ನ ಗುರುಗಳಿದ್ರೆ, ಹಿರಿಯರಿದ್ರೆ, ಅಕ್ಕಪಕ್ಕ ಮನೆಯವರು, ಗೊತ್ತಿರೋ ಬಂಧುಗಳಿದ್ರೆ ಅವ್ರ ಹತ್ರ ನೀವು ಆಶೀರ್ವಾದ ತಗೊಳ್ತೀರ ಅಲ್ವಾ? ಅವರು ಪಾಪ ನಿಮ್ಮ ಮೇಲೆ ಪ್ರೀತಿಯಿಂದ, ನಿಮ್ಮ ಮೇಲೆ ಇಷ್ಟಪಟ್ಟು ಅವ್ರು ಆಶೀರ್ವಾದ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ಬಂಧುಗಳು ನಿಮಗೆ ಆಶೀರ್ವಾದ ಮಾಡೋದು ಒಂದು ರೀತಿಯಲ್ಲಿ. ಎರಡನೇ ರೀತಿ, ನೀವು ಯಾವುದೋ ಒಂದು ಜಪ ತಪ ಮಾಡ್ತೀರ, ಯಾವುದೋ ಒಂದು ಕಾರ್ಯಸಿದ್ಧಿ ಆಗಬೇಕು, ಏನೋ ವಿಘ್ನೇಶ್ವರ ಶಕ್ತಿನೋ, ಕುಮಾರಸ್ವಾಮಿ ಶಕ್ತಿನೋ, ಬ್ರಾಹ್ಮಿ ಶಕ್ತಿನೋ, ಹರಿಶಕ್ತಿನೋ, ಶಿವಶಕ್ತಿನೋ ಆ ದೇವತೆಗಳು ಇಲ್ಲ ನಿಮಗೆ ಕನಸಿನಲ್ಲಿ ಕಾಣಿಸ್ಕೊತಾರೋ, ಇಲ್ಲ ನೀವು ಧ್ಯಾನ ಮಾಡೋವಾಗ ಎಲ್ಲೋ ಒಂದು ಕಡೆ ಹಂಗೆ ಹೋಗ್ತಾರೋ ಆಶೀರ್ವಾದ ಮಾಡಿ, ಅಥವಾ ನೀವು ಎಲ್ಲೋ ಒಂದು ಮಲ್ಕೊಂಡು ನಿದ್ದೆ ಮಾಡೋವಾಗ ಕನಸಿನಲ್ಲಿ ಬಂದು ಆಶೀರ್ವಾದ ಮಾಡ್ತಾರೋ, ಅಥವಾ ಎಲ್ಲ ಪೂಜೆ ಮಾಡೋವಾಗ ನಿಮ್ಗೆ ಏನೋ ಹಂಗೆ ಕಾಣಿಸ್ಕೊಂಡು ಹಂಗೆ ಹೋಗ್ತಾರೆ ಆಶೀರ್ವಾದ ಮಾಡಿ, ಅಥವಾ ಯಾವುದೋ ಒಂದು ಪ್ರಾಣಿ, ಯಾವುದೋ ಒಂದು ಪಕ್ಷಿ, ಯಾರೋ ಒಬ್ಬ ಮನುಷ್ಯ, ಯಾವುದೋ ಒಂದು ಹೆಂಗಸೋ ಗಂಡಸೋ ಯಾವುದೋ ಒಂದು ರೂಪದಲ್ಲಿ ಒಳ್ಳೆಯವರು, ಬಡವರಾಗಿಯೋ ಶ್ರೀಮಂತರಾಗಿ ಯಾವುದೋ ಒಂದು ರೀತಿಯಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನಿಮ್ಮ ಹತ್ರ ಬಂದು ಆಶೀರ್ವಾದ ಮಾಡಿ ಹೋಗಿರ್ತದೆ. ಯಾರು? ದೇವತೆಗಳು, ಗುರುಗಳು. ಅದು ನಿಮ್ಗೆ ಗೊತ್ತಿರಲ್ಲ. ಆದರೆ ಅದು ಫಲಕಾರಿ ಆಗಬೇಕಲ್ಲ. ನಿಮ್ಮ ಕನಸಿನಲ್ಲಿ ಬಂದಿದೆಯೋ, ಕೂತ್ಕೊಂಡು ಧ್ಯಾನ ಮಾಡೋವಾಗ ಅವ್ರು ಬಂದು ಆಶೀರ್ವಾದ ಮಾಡಿದಂಗೆ ಆಯಿತೋ, ಅಥವಾ ಯಾವುದೋ ಒಂದು ಅನುಭವ ಆಯಿತೋ, ಜಪ ಮಾಡೋವಾಗ ಧ್ಯಾನ ಮಾಡೋವಾಗ ಆಶೀರ್ವಾದ ಮಾಡಿದಂಗೆ, ಅದು ನಿಮ್ಗೆ ಗೊತ್ತಿರಲ್ಲ. ಗೊತ್ತಿರಲೂಬೋದು. ಆದರೆ ಎಲ್ಲ ಆಶೀರ್ವಾದ ಸಿಕ್ಕಿದೆ, ಇನ್ನೇನು ನನಗೆ ಆಗೋಯ್ತು ಅನ್ನೋ ಥರ ಅಲ್ಲ, ತಿಳ್ಕೊಳ್ಳಿ. ನೋಡಿ, ಎಲ್ಲ ಸಿಕ್ಬಿಟ್ಟಿದೆ ಆಶೀರ್ವಾದ. ಅವರು ಆಶೀರ್ವಾದ ಮಾಡಿದ್ರು, ಇವರು ಆಶೀರ್ವಾದ ಮಾಡಿದ್ರು, ಅವ್ರ ಕನಸಿನಲ್ಲಿ ಬಂದರು, ಆ ದೇವತೆ ಕನಸಲ್ಲಿ ಬಂತು, ಈ ಗುರುಗಳ ಕನಸಲ್ಲಿ ಬಂದರು, ನಾನು ಧ್ಯಾನ ಮಾಡೋವಾಗ ಅನುಭವ ಆಯಿತು, ನನಗೆ ಅನುಭೂತಿ ಆಯಿತು, ಆ ಅನುಭೂತಿ ಆಯಿತು, ಈ ಅನುಭೂತಿ ಆಯಿತು ಅಂದರೆ ಆಗೋದಿಲ್ಲ. ಆದರೆ ನಿಮಗೆ ಯಾರೇ ನೀವು ತಪಸ್ಸು ಕೂತು ಆ ಭಗವಂತನೇ ಬಂದು ನಿಂತ್ಕೊಂಡು ಏನು ಬೇಕೋ ವರ ಕೇಳು ಮಗನೇ ಅಂದರೂ ಕೂಡ, ನಿಮ್ಗೆ ವರ ಕೊಟ್ಟು ಹೋದರೂ ಕೂಡ ಅದು ಕೂಡ ನಿಮಗೆ ಫಲಕಾರಿ ಆಗಲ್ಲ ಅಷ್ಟು ಈಸಿಯಾಗಿ. ನೆನಪಿಟ್ಕೊಳ್ಳಿ. ಹೌದಾ ಅಂತೀರಾ? ಹೌದು, ನಿಜ. ಅವರು ವರ ಕೊಟ್ಟು ಹೋಗ್ತಾರೆ, ನಿಮ್ಮ ಮನೆಯಲ್ಲಿ ದೊಡ್ಡವರು ಎಲ್ಲ ಅವರು ಇವರು ಆಶೀರ್ವಾದ ಮಾಡ್ತಾರೆ, ಇನ್ನೊಬ್ಬರು ಮತ್ತೊಬ್ಬರು ಗುರುಗಳೆಲ್ಲ ಆಶೀರ್ವಾದ ಮಾಡ್ತಾರೆ, ಬಂಧುಗಳು, ಗುರು ಹಿರಿಯರು. ಅಷ್ಟಕ್ಕೆ ನಿಮ್ಮ ಫಲ ಸಿಗಲ್ಲ. ಆದರೆ ವರಮಹಾಲಕ್ಷ್ಮಿ ಅಂತ ಒಬ್ಬಳಿರ್ತಾಳೆ, ವರ ಕೊಡ್ತಕ್ಕಂಥವಳು ಒಬ್ಬಳು ಇರ್ತಾಳೆ, ವರಮಹಾಲಕ್ಷ್ಮಿ. ಆಕೆ ಸಿದ್ಧಿದಾತಳು ಅಂದರೆ ಶಕ್ತಿದಾತಳು. ಇಷ್ಟು ದಿನ ನಿಮಗೇನೆಲ್ಲ ಸಂಕಲ್ಪ, ಏನೆಲ್ಲ ಕಾರ್ಯಸಿದ್ಧಿಗಳಾಗಿದೆ, ಯಾರು ಆಶೀರ್ವಾದ ಮಾಡಿದ್ದಾರೆ, ಅದಕ್ಕೊಂದು ಪೂರ್ಣ ಪ್ರಮಾಣದ ಆಶೀರ್ವಾದ. ಪೂರ್ಣ ಪ್ರಮಾಣ ಅಂದರೆ ಫೈನಲ್ ಅಂತಿರಲ್ಲ ನೀವು. ಇಷ್ಟು ದಿನ ಆಗಿದ್ದು ಬರೀ ಸೆಮಿಫೈನಲ್ಗಳಷ್ಟೇ, ನಿಮಗೆ ಟೆಸ್ಟ್ಗಳು ಸೆಮಿಫೈನಲ್ಗಳಾಗಿದ್ದು. ಈಗ ಫೈನಲ್ ವರಮಹಾಲಕ್ಷ್ಮಿ. ಈ ಕಾರಣದಿಂದ ವರಮಹಾಲಕ್ಷ್ಮಿಯನ್ನು ನಾವು ಪೂಜಿಸಬೇಕು. ಅದು ವರ್ಷಕ್ಕೊಂದು ಸಾರಿ ಹಬ್ಬ ಬರುತ್ತೆ. ಅದರಲ್ಲೂ ಶುಕ್ರವಾರ ಬಂದರೆ ಭಾಳ ವಿಶೇಷ. ನೀವು ಪ್ರತಿ ವರ್ಷ ನೋಡಿ ಶುಕ್ರವಾರನೇ ಬರೋದು, ಗೊತ್ತಾಯ್ತಾ? ಅದಕ್ಕೆ ಆಕೆಯನ್ನು ನಾವು ಆರಾಧಿಸ್ಬೇಕು. ಆ ದಿನ ನಮಗೆ ಏನೆಲ್ಲ ಅವತ್ತು ವಸ್ತುಗಳು ಬಳಸಬೇಕು ಅಂದರೆ, ಆ ದಿನ ಪೂಜೆ ಮಾಡೋಕ್ಕೆ ನೋಡಿ, ಒಣ ದ್ರಾಕ್ಷಿ, ಒಣ ಗೋಡಂಬಿ, ಗುಲಗಂಜಿ ಬರುತ್ತಲ್ಲ, ಕೆಂಪು ಗುಲಗಂಜಿ, ಆಮೇಲೆ ಕವಡೆಗಳು ಬರುತ್ತೆ ನೋಡಿದ್ರ, ಕವಡೆಗಳು ಆಡ್ತಿರಲ್ಲ, ಪಾನೆ ಕವಡೆ ಅಂತಿರಲ್ಲ, ಕವಡೆ ಹಾಕ್ತಾರಲ್ಲ ಅವು. ಆಮೇಲೆ ಆ ಸಮುದ್ರ ಪಕ್ಕದಲ್ಲೇ ಕಾಕೆ ಚಿಪ್ಪು ಅಂತಿರಲ್ಲ, ನೀವೇನಂತೀರ ಅದಕ್ಕೆ? ಅವು ಆ ಚಿಪ್ಪುಗಳು ಬರ್ತಾವಲ್ಲ, ಹುಳದು ಬಸವನ ಚಿಪ್ಪನುಗಳು ಬರ್ತಾವಲ್ಲ, ಬಸವನ ಹುಳ ಅಂತೀರ, ಏನಂತೀರಿ? ಸಮುದ್ರ ಪಕ್ಕದಲ್ಲಿ, ನದಿ ಪಕ್ಕದಲ್ಲಿ, ಕೆರೆಗಳಲ್ಲೆಲ್ಲ ಇರುತ್ತೆ. ಆದರೆ ಅದರಲ್ಲಿ ಚೆನ್ನಾಗಿರಬೇಕು, ಸಮುದ್ರ ಪಕ್ಕದಲ್ಲಿರೋದು ಚೆನ್ನಾಗಿರುತ್ತೆ. ಅದನ್ನು ಶೋಗೆ ಮನೆಗಳಲ್ಲೆಲ್ಲ ಬಾಗಿಲ ಹತ್ರ ಎಲ್ಲ ಕಟ್ತಾರೆ, ಚಿಪ್ಪುಗಳು, ಹುಳದ್ದು, ಬಸವನ ಹುಳದ್ದು, ಗೊತ್ತಾಯ್ತಲ್ಲ? ಅವು
ಇವೆಲ್ಲ ನೀಟಾಗಿ ಫ್ರೆಶ್ ಆಗಿರೋ ಪೂಜೆಗೆ ಇಡಬೇಕಾಗುತ್ತೆ. ಆಮೇಲೆ ನಾಣ್ಯ, ನೋಟು, ಸ್ವಲ್ಪ ಬಂಗಾರ, ಬೆಳ್ಳಿ ಇದ್ದರೆ ಪಂಚಲೋಹ ವಸ್ತುಗಳು ಇವೆಲ್ಲ ಪೂಜೆಗೆ ಇಡಬೇಕು. ಹಾಗೆ ಕೆಂಪು ಹೂಗಳನ್ನು ಬಳಸಬೇಕು, ಕೆಂಪು ವಸ್ತ್ರಗಳನ್ನು ಬಳಸಬೇಕು ಇಲ್ಲಿ ಪೂಜೆ ಮಾಡಲಿಕ್ಕೆ. ಗೊತ್ತಾಯ್ತಲ್ಲ? ಇವೆಲ್ಲ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು, ನಾನು ಈಗ ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಬೀಜಾಕ್ಷರ ಮಂತ್ರ ನೋಡ್ಕೊಬಿಡಿ ವೀಕ್ಷಕರೇ. ಇಲ್ಲಿ ನೋಡ್ಕೊಳ್ಳಿ, ಒಟ್ಟು ಎಷ್ಟು ಬಲೆ ಇದೆ ಗೊತ್ತಾ? ಇಲ್ಲಿ 9 ಬಲೆಗಳಿದ್ದಾವೆ. ಮೊದಲು 9 ಬಲೆ ಒಂದು ತಗಡಲ್ಲಿ ನೀವು ಕಟ್ ಮಾಡ್ಕೋಬೇಕು. ಮೊದಲು ಮಧ್ಯದ ಮನೆಯಲ್ಲಿ ಓಂ ಶ್ರೀ ಮೇಲ್ಗಡೆಗೆ ಹೋಗಬೇಕು. ಆಮೇಲೆ ರೈಟಿಗೆ ಬರಬೇಕು, ಕ್ಲೀಮ್, ಮತ್ತು ಕೆಳಗಡೆಗೆ ಬರಬೇಕು ರೀಂ, ಮತ್ತು ಸ್ವಾಹ. ಇಲ್ಲೊಂದು ಸಾರಿ ನೋಡಿ, ಓಂ ಮೇಲ್ಗಡೆಗೆ ಹೋಗಿ ಶ್ರೀ, ಮತ್ತು ರೈಟಿಗೆ ಬರಲಿ ಕ್ಲೀಮ್, ಮತ್ತು ಕೆಳಗಡೆ ಬರಲಿ ರೀಂ, ಮತ್ತು ಕೆಳಗಡೆಗೆ ಬರಲಿ ಸ್ವಾಹ. ಇದು ರೈಟ್ ಸೈಡು. ಈಗ ಲೆಫ್ಟಿಗೆ ಹೋಗೋಣ. ಓಂ ಕೆಳಗಡೆಗೆ ಬರಲಿ ಶ್ರೀ, ಮತ್ತು ಲೆಫ್ಟಿಗೆ ಬರಲಿ ಬೂರ್, ಮತ್ತು ಮೇಲ್ಗಡೆಗೆ ಹೋಗಿ ಭುವ, ಮತ್ತು ಮೇಲ್ಗಡೆ ಹೋಗಿ ಸ್ವಾಹ. ಈಗ ಭತ್ತ ಮೇಲೆ ನೋಡ್ಕೊಳ್ಳಿ. ಮೊದಲು ಮಧ್ಯದಲ್ಲಿ, ಆಮೇಲೆ ಮೇಲ್ಗಡೆಗೆ ಹೋಗಬೇಕು, ಆಮೇಲೆ ರೈಟಿಗೆ ಬರಬೇಕು, ಆಮೇಲೆ ಕೆಳಗಡೆ ಫುಲ್ಲು ಸ್ವಾಹವರು ಬರಬೇಕು. ಓಕೆಲ್ಲ? ಓಂ ಮೇಲ್ಗಡೆ ಹೋಗಿ ಶ್ರೀ, ಮತ್ತು ರೈಟಿಗೆ ಬರಲಿ ಕ್ಲೀಮ್, ಮತ್ತು ಕೆಳಗಡೆ ಬರಲಿ ರೀಂ, ಮತ್ತು ಕೆಳಗಡೆಗೆ ಬರಲಿ ಸ್ವಾಹ. ಇದು ಓಮಿಂದ ಮೇಲ್ಗಡೆ ಹೋಗಿ ರೈಟಿಗೆ ಬಂದು ಕೆಳಗಡೆ ಸ್ವಾಹವರೆಗೂ ಬರೋದು ಒಂದು ಟೈಪು. ಇದು ಬಲಗಡೆ ಟೈಪ್ ಆಯಿತು. ಈಗ ಎಡಗಡೆ ಟೈಪು, ಕೆಳಗಡೆಗೆ ಬಂದು ಎಡಗಡೆ ಹೋಗಿ ಮೇಲೆ ಹೋಗೋದು ಸ್ವಾಹವರೆಗೂ. ಓಕೆಲ್ಲ? ಈಗ ಶುರು ಮಾಡೋಣ. ಓಂ ಮತ್ತು ಕೆಳಗಡೆಗೆ ಬರಲಿ ಶ್ರೀ, ಮತ್ತು ಲೆಫ್ಟಿಗೆ ಬರಲಿ ಬೋರ್, ಮತ್ತು ಮೇಲ್ಗಡೆಗೆ ಹೋಗಿ ಭುವ, ಮತ್ತು ಮೇಲ್ಗಡೆ ಹೋಗಿ ಸ್ವಾಹ. ಈಗ ಗೊತ್ತಾಯ್ತಲ್ಲ? ಇದು 48 ದಿನ ನೀವು ಇದನ್ನು ಪಠನೆ ಮಾಡಬೇಕು. 48 ದಿನ ಬೀಜಾಕ್ಷರ ಮಂತ್ರ ನೋಡ್ಕೊಬಿಡಿ. 48 ದಿನ ಗೊತ್ತಾಯ್ತಲ್ಲ? ಪ್ರತಿದಿನ 500 ಬಾರಿ, ಕನಿಷ್ಠ 500ರಿಂದ 1000, 1000 ಒಂದು ದಿನಕ್ಕೆ. ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಧ್ಯಾನ ಮಾಡಬೇಕು. ಆ ಮಂತ್ರವನ್ನು, ಬೀಜಾಕ್ಷರ ಮಂತ್ರವನ್ನು ಒಂದು ಸಾರಿ ನೀವು ಕೂತ್ಕೊಂಡ್ರೆ 10 ನಿಮಿಷ ಹೇಳ್ಕೋಬೇಕು. ಮುಂದುಗಡೆ ವರಮಹಾಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿ ಫೋಟೋ, ಅಷ್ಟೈಶ್ವರ್ಯ ಮಾತೆ ಲಕ್ಷ್ಮಿ ಇರ್ತಾಳಲ್ಲ, ಅದರಲ್ಲಿ ವರಮಹಾಲಕ್ಷ್ಮಿ ಫೋಟೋ ಇಟ್ಕೊಳ್ಳಿ. ಅಥವಾ ಆದಿಶಕ್ತಿ, ಪರಾಶಕ್ತಿ, ಅಥವಾ ಚಾಮುಂಡೇಶ್ವರಿ ಇಟ್ಕೊಂಡ್ರೂ ನಡೀತದೆ. ಆಕೆಯೇ ವರಮಹಾಲಕ್ಷ್ಮಿ. ಎಲ್ಲರಿಗಿಂತ ದೊಡ್ಡವಳು ಯಾರೋ? ಆದಿಶಕ್ತಿ, ಪರಾಶಕ್ತಿ, ಓಂ ಶಕ್ತಿ. ಆಕೆಯನ್ನೇ ನಾವು ವರಮಹಾಲಕ್ಷ್ಮಿ ಅಂತ ಕರೆಯೋದು. ಇನ್ನೇನೋ ಅನ್ಕೋಬೇಡಿ ನೀವು. ಗೊತ್ತಾಯ್ತಲ್ಲ? ಆಕೆಯ ಎಲ್ಲ ಪ್ರತಿರೂಪಗಳೇ ಈ 8 ಲಕ್ಷ್ಮಿಗಳು. ಹಾಗೆ 3 ಮಾತೆಯರು, ಪಾರ್ವತಿ, ಪರಮೇಶ್ವರಿ. ಪಾರ್ವತಿ, ಮಹಾಲಕ್ಷ್ಮಿ, ಸರಸ್ವತಿ. ಒಟ್ಟಾರೆ ಗಾಯತ್ರಿ, ಒಟ್ಟಾರೆ ಆದಿಶಕ್ತಿ, ಪರಾಶಕ್ತಿ, ವರಮಹಾಲಕ್ಷ್ಮಿ, ವರ ಕೊಡ್ತಕ್ಕಂಥವ್ರು. ಆಕೆ ಆದಿಶಕ್ತಿ, ಪರಾಶಕ್ತಿ ಎಲ್ಲ ಜೀವರಾಶಿಗಳಿಗೂ, ಎಲ್ಲ ಶಕ್ತಿಗಳಿಗೂ ಆಧಾರಭೂತಗಳು. ಗೊತ್ತಾಯ್ತಲ್ಲ? ಈ ಬೀಜಾಕ್ಷರ ಮಂತ್ರ ನೀವು 48 ದಿನ ಪ್ರತಿ ದಿನ 1000 ಜಪ ಮಾಡಬೇಕು. ಅಂದರೆ ಒಂದು ಬಾರಿ 10 ನಿಮಿಷ ಕೂತ್ಕೊಳ್ಳಿ. ಒಂದು ಟೈಮ್ 10 ನಿಮಿಷ ಕೂತ್ಕೊಂಡ್ರೆ ಟೈಮ್ ನೋಡ್ಕೊಳ್ಳಿ, ವಾಚು ಇಲ್ಲ ಮೊಬೈಲಲ್ಲಿ. ಈ ಬೀಜಾಕ್ಷರ ಮಂತ್ರನ ಬರೆದು ಇಟ್ಕೊಳ್ಳಿ, ನಿಮ್ಮ ಮುಂದುಗಡೆ ಇಟ್ಕೊಬಿಡಿ, ಬರೆದು ಚೀಟಿನಲ್ಲಿ ಹೇಳ್ಕೊಳ್ಳಿ. ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ. 10 ನಿಮಿಷಕ್ಕೆ ನೀವು ಹೆಂಗಿಲ್ಲ ಅಂದರೂ 250-300 ಸಾರಿ ಹೇಳ್ಕೊಬಿಡ್ತೀರ. ಆಮೇಲೆ 5 ಸಾರಿ ಕೂತ್ಕೊಂಡ್ರೆ 1000 ಮೇಲೆ ಆಗುತ್ತೆ ಒಂದು ದಿನಕ್ಕೆ. ಆ ರೀತಿ 48 ದಿನ. ಓಕೆನಾ? ಪ್ರತಿ ಶುಕ್ರವಾರ ಪಾಯಸ ಮಾಡಬೇಕು. ಸ್ವೀಟ್ಸ್ ನೈವೇದ್ಯಕ್ಕೆ ಸಂಜೆ ದೀಪ ಹಚ್ಬೇಕು. ಡೈಲಿ ದೀಪ ಹಚ್ಬೇಕು. ಬೆಳಗ್ಗೆ ಹೊತ್ತೇನು ಬೇಕಾಗಿಲ್ಲ, ಸಂಜೆ ಮಾತ್ರ ಡೈಲಿ ದೀಪ ಹಚ್ಬೇಕು. ಪ್ರತಿ ಶುಕ್ರವಾರ ಸ್ಪೆಷಲಾಗಿ ನೈವೇದ್ಯ ಮಾಡಬೇಕು. ಪಾಯಸ, ಇನ್ನೊಂದು ಮತ್ತೊಂದು. 48 ದಿನಕ್ಕೆ ಎಷ್ಟು ಶುಕ್ರವಾರ ಬರುತ್ತೆ ಅಷ್ಟು ಶುಕ್ರವಾರ ಇದು. ಇನ್ನು ಗ್ರಹಣ ಬಂದರೆ, ಪೌರ್ಣಮಿ ಬಂದರೆ ಆ ದಿನ ಹೆಚ್ಚಾಗಿ ಜಪ ಮಾಡಿ, ತಪ ಮಾಡಿ ಫಾಸ್ಟಾಗಿ ನಿಮ್ಮ ಕೆಲಸಗಳಾಗುತ್ತೆ. ಗೊತ್ತಾಯ್ತಲ್ಲ? ನಾರಾಯಣ ರೆಡ್ಡಿ ಹೆಮ್ ಕೋಲಾರ ಜಿಲ್ಲೆ. ಅವ್ರು ಕೇಳಿದ್ರು, ಗುರುಗಳೇ ನಮ್ಮ ಸಂಕಲ್ಪ ಅಥವಾ ನಮ್ಮ ಕಾರ್ಯ ಸಂಕಲ್ಪ ಸಿದ್ಧಿಗಳು ಬೇಗನೆ ಆಗಬೇಕಾದ್ರೆ ಏನು ಮಾಡಬೇಕು ಅಂತ. ಏನು ಮಾಡಬೇಕು ಬೇಗನೆ ಆಗೋಕ್ಕೆ? ಏನು ಮಾಡಬೇಕಂತ ಬೇಗನೆ ಆಗೋಕ್ಕೆ ಏನು ಮಾಡಬೇಕಂದ್ರೆ, ನೀವು ತಲೆಯಲ್ಲಿ ಏನೇನೋ ವ್ಯವಹಾರಗಳು ಇಟ್ಕೋಬಾರ್ದು. ಅವೆಲ್ಲ ಬಂದ್ ಮಾಡಬೇಕು. ಆದಷ್ಟು ಕಡಿಮೆ ವ್ಯವಹಾರಗಳಿಗೆ ಬರಬೇಕು, ನಿಲ್ಲಬೇಕು. ನಿಮ್ಮ ಮನಸ್ಸು ಸ್ಥಿರತೆ ಕಾಯ್ದುಕೋಬೇಕು. 5 ಸಾರಿ ಕೂತ್ಕೊಳ್ತೀರಲ್ಲ, 10 ಸಾರಿ ಕೂತ್ಕೊಳ್ಳಿ. ದಿನಕ್ಕೆ 10 ಸಾರಿ ಕೂತ್ಕೊಳ್ಳಿ.
ನೆಕ್ಸ್ಟು ಈ 48 ದಿನ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಹೆಣ್ಣು ದೇವ್ರಿಗೆ ಆರಾಧಿಸುವಾಗ, ಹೆಣ್ಣು ದೇವರು ಮಂತ್ರಗಳು ಪಠನೆ ಮಾಡುವಾಗ, ಹೆಣ್ಣು ದೇವರು ಸಿದ್ಧಿ ಮಾಡ್ಕೊಳ್ಳೋರು ಅಷ್ಟೂ ಕಾಲಮಾನ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ನೆನ್ಪಿಟ್ಕೊಳ್ಳಿ. ಮಾಂಸಾಹಾರ ಸೇವನೆ ಮಾಡಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು, ಇಷ್ಟು ಕೆಟ್ಟ ಮಾತು ಬಾಯಲ್ಲಿ ಬರಬಾರ್ದು. ಗೊತ್ತಾಯ್ತಲ್ಲ? ಒಂದು ದಿನಕ್ಕೆ ನೀವು 10 ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಎಷ್ಟಾಯಿತು? ಎಷ್ಟಾಯಿತು? 10 100 ನಿಮಿಷ ಆಯಿತು. 1.5 ಗಂಟೆ ಆಯಿತು ಒಂದು ದಿನಕ್ಕೆ ಅಲ್ವಾ? ಬೇಗನೆ ಸಿದ್ಧಿ ಆಗುತ್ತೆ. ನಿಮ್ಮಲ್ಲಿ ಭಕ್ತಿ ಇರಬೇಕು, ನಂಬಿಕೆ ಇರಬೇಕು, ಒಂದು ಮನಸ್ಸು ಸ್ಥಿರತೆ ಇರಬೇಕು. ಕೂತ್ಕೊಂಡ್ರೆ ಗರುಡಗಮ್ಮ ಥರ ಇರಬೇಕು. ಹೆಚ್ಚು ನೀವು ಧ್ಯಾನ ಮಾಡಿದಷ್ಟು ರಾತ್ರಿ ಯಾವಾಗ ಎಚ್ಚರಿಕೆ ಆಗ್ತದೆ ಅವಾಗ ಯಾರಿಗೂ ಎದ್ದು ಕೂತ್ಕೊಂಡು ಅವಾಗ ಧ್ಯಾನ ಮಾಡಬೇಕು, ಅವಾಗ ಜಪ ತಪ ಮಾಡಬೇಕು, ಈ ಮಂತ್ರವನ್ನು ಪಠನೆ ಮಾಡ್ಕೋಬೇಕು. ಈ ರೀತಿ 48 ದಿನ ಆಮೇಲೆ ನೀವೇನು ಮಾಡಬೇಕು ಗೊತ್ತಾ? ಯಂತ್ರ ರೆಡಿ ಮಾಡಬೇಕು. ಯಾವ ರೀತಿ? ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ಯಂತ್ರದ ಸೀಟ್ ಸಿಗುತ್ತೆ, ತಾಮ್ರದ್ದು ಯಂತ್ರ ಸೀಟ್ ಅಂತ ಬರುತ್ತೆ, ಸಪ್ರೇಟಾಗಿರುತ್ತೆ ಅದು. ಅದೇ ಒಂದು ಮೆಟೀರಿಯಲಲ್ಲಿ ಮಾಡಿರ್ತಾರೆ, ಸಪ್ರೇಟ್ ಸ್ಪೆಷಲ್ ಮೆಟೀರಿಯಲ್. ಅದನ್ನ ತಗೊಂಡು ಬನ್ನಿ. ಎಷ್ಟು ಬೇಕು ಅಷ್ಟು ಸಣ್ಣ ಪೀಸ್ಗಳು ಕೊಡ್ತಾರೆ. ಚಿಕ್ಕದಾಗಿ 2 ಇಂಚು 3 ಇಂಚು ಸ್ಕ್ವಯರ್ ಫೀಟಲ್ಲಿ ಕೊಡ್ತಾರೆ, ಸ್ಕ್ವಯರ್ ಇಂಚಸ್ಸಲ್ಲಿ ಕೊಡ್ತಾರೆ. 2 ಇಂಚ್ ಸ್ಕ್ವಯರಲ್ಲಿ ಬರ್ತವೆ. 3 ಇಂಚ್ ಸ್ಕ್ವಯರಲ್ಲಿ ತೊಗೊಳ್ಳಿ, ಇಲ್ಲ 2 ಇಂಚ್ ಸ್ಕ್ವಯರಲ್ಲಿ ತೊಗೊಳ್ಳಿ. ಒಂದು ದಬ್ಬಣ, ಒಂದು ಮೊಳೆ ಅಂತೀವಿ, ಮೊಳೆ ತೊಗೊಳ್ಳಿ ದೊಡ್ಡದು. ಆಮೇಲೆ 48 ದಿನ ಆದಮೇಲೆ ಇದನ್ನು ಬರೀರಿ. ನಾನು ಬೀಜಾಕ್ಷರ ಕೊಟ್ಟಿದ್ದೀನಲ್ಲ ಅದನ್ನು ಬರೀರಿ. ಅದ್ರ ಮೇಲೆ ಕರೆಕ್ಟಾಗಿ ಮನೆಗಳು ಮಾಡ್ಕೊಳ್ಳಿ, ಚೌಕಳಿ ಮನೆಗಳು ಮಾಡ್ಕೊಳ್ಳಿ. ಎಷ್ಟು ಮನೆ ಇರುತ್ತೆ ಅಷ್ಟು ಮನೆ. ನಾನು ಎಷ್ಟು ಅಕ್ಷರ ಕೊಟ್ಟಿದ್ದೇನೆ ಅಷ್ಟು ಅಕ್ಷರ ಕ್ರಮಬದ್ಧವಾಗಿ ಬರೀಬೇಕು. ಗೊತ್ತಾಯ್ತಲ್ಲ? ನಾನು ಹೆಂಗಂದ್ರೆ ನಂಗೆ ಬರೋಂಗಿಲ್ಲ, ಕ್ರಮಬದ್ಧವಾಗಿ ಬೀಜಾಕ್ಷರನ ಹೆಂಗೆ ಪಠನೆ ಮಾಡಬೇಕು. ಯಾವ ರೀತಿ ನಾನು ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ನೀವು ಕ್ರಮಬದ್ಧವಾಗಿ ಬರೀಬೇಕು. ಗೊತ್ತಾಯ್ತಲ್ಲ? ಹೀಗೆ ನೀವು ಬರೆದು ಅದನ್ನು ರೌಂಡಾಗಿ ಸುತ್ತಿ ಆ ಪೈಪಲ್ಲಿ ಹಾಕಿ, ತಾಯ್ತದ ಪೈಪಲ್ಲಿ ಹಾಕಿ ಮುಚ್ಚಳ ಹಾಕಬೇಕು. ಇದೆಲ್ಲ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ತೊಗೊಂಡು ಬಂದು ಇಟ್ಕೊಳ್ಳಿ. ಆಮೇಲೆ ದಿನ ನೀವು ಮತ್ತೆ ಅಷ್ಟು ಪಠನೆ ಮಾಡಬೇಕಾ ಅಂತ ಏನಿಲ್ಲ, 48 ದಿನ ಅಷ್ಟೇ. ಆಮೇಲೆ ನೀವು ಬರೀ 108 ಸಾರಿ ಹೇಳಿಬಿಟ್ಟು ಆ ತಾಯ್ತಕ್ಕೆ ಹಣೆ ಮೇಲೆ ಇಟ್ಕೊಂಡು ಯಾರೋ ಕಷ್ಟ ಅಂತ ಬಂದಿರ್ತಾರೆ ಅವ್ರಿಗೆ ಕೊಡಿ. ಅವ್ರು ಕಟ್ಕೋಬೇಕು. ಗೊತ್ತಾಯ್ತಲ್ಲ? ಅವರು ಏನಾದರೂ ಒಳ್ಳೆ ಕೆಲಸಕ್ಕೆ ಹೋದಾಗ ಅದು ಕಟ್ಕೊಂಡು ಹೋಗಲಿ, ಮನೆಗೆ ಬರಲಿ. ಮತ್ತು ಅದನ್ನು ಬಿಚ್ಚಿ ದೇವ್ರ ಮುಂದೆ ಇಡಬೇಕು. ಯಾವುದೇ ಸೂತ್ಕ ಬೀಳಬಾರ್ದು, ಯಾವುದೇ ಅಂಟು ಮುಂಟು ತಗೊಳ್ಬಾರ್ದು ಅಂತಾರೆ. ಸೂತ್ಕ ಎಲ್ಲ ಆಗಬಾರ್ದು. ಅದಕ್ಕೆ ಮನೇಲಿ ಬಿಚ್ಚಿಟ್ಟು ಬಿಡಬೇಕು, ದೇವ್ರ ಮನೇಲಿ ಇಡಬೇಕು. ಬೇಕಾದಾಗ ಕಟ್ಕೋಬೇಕು, ಎಲ್ಲಾದರೂ ಹೋಗೋ ಒಳ್ಳೆ ಕೆಲಸಗಳಿಗೆ. ಗೊತ್ತಾಯ್ತಲ್ಲ? ಈ ರೀತಿ ಈ ಒಂದು ಮಹಾಲಕ್ಷ್ಮಿ ಮಂತ್ರ, ಆದಿಶಕ್ತಿ ಪರಾಶಕ್ತಿ ಮಂತ್ರ, ಇದು ಅಷ್ಟೈಶ್ವರ್ಯ ಮಾತೆ ಮಂತ್ರ. ವರಲಕ್ಷ್ಮಿ ಆಕೆ ಆಶೀರ್ವಾದ ಸಿಕ್ಕಿದರೆ ಇಷ್ಟು ದಿನ ಯಾರೆಲ್ಲ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅದು ಪೂರ್ಣ ಪ್ರಮಾಣದಲ್ಲಿ ಕ್ಲೈಮ್ ಆಗುತ್ತೆ, ಯಶಸ್ಸನ್ನು ಕಾಣ್ತೀವಿ. ಇದು ಈ ಒಂದು ಬೀಜಾಕ್ಷರ ಮಂತ್ರದ ಅರ್ಥ. ಈಗ ಗೊತ್ತಾಯ್ತಲ್ಲ? ಓಕೆ, ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ತಾಯ್ತಗಳನ್ನು ನೀವೇ ರೆಡಿ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆಯದಾಗಲಿ. ಹಾಗೆ ಹಿಂದಿನ ವೀಡಿಯೋಗಳು ನೋಡಿ, ಹಾಗೆ ಮುಂದಿನ ವೀಡಿಯೋಗಳು ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಒಂದು ಲೈಕ್ ಮಾಡೋದು ಮರಿಬೇಡಿ ನಿಮ್ಗೆ ಇಷ್ಟ ಆದರೆ ವಿಡಿಯೋ. ಓಕೆನಾ? ಒಳ್ಳೆಯದಾಗಲಿ ನಿಮಗೆ. ಆ ಮಹಾಲಕ್ಷ್ಮಿ ಒಳ್ಳೇದು ಮಾಡಿ. ಓಂ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ. ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.